ನಮಸ್ಕಾರ ಸ್ನೇಹಿತರೆ. ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರೆದ ಭಾಗ. ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಇಂದಿನ ವಿಷಯ ತಾಯಿಯ ಮಡಿಲು. ತಮ್ಮ ತಾಯಿಯನ್ನು ಸ್ಮರಿಸಿಕೊಂಡು ಇಳಿ ವಯಸ್ಸಿನ ಹಿರಿಯ ಆಫೀಸರೊಬ್ಬರು ಹೀಗೆಂದರು: ನನ್ನ ತಾಯಿ ನನ್ನ ಹಾಗೂ ನನ್ನ ಸೋದರ ಸೋದರಿಯರ ಮತ್ತು ಬಂಧು ಬಳಗದವರ ಎಲ್ಲರ ಪಾಲಿಗೆ ಭಗವಂತನ ಪ್ರೇಮದ ಪ್ರತೀಕವೇ ಆಗಿದ್ದರು ಎಂದು ಅವರನ್ನು ಕುರಿತು ಚಿಂತಿಸಿದಾಗಲೆಲ್ಲ ನನಗೆ ಅನ್ನಿಸುತ್ತದೆ. ಅವರ ಹೆಸರಾದರೋ ಕೃಪಾ. ಅವರು ಭಗವಂತನ ಕೃಪೆಯ ಮೂರ್ತಿವತ್ತಾದ ರೂಪ ಎಂದೇ ನಾನು ನಂಬುವಂತಾಗಿತ್ತು. ಎಂದೆಂದೂ ಕುಂದದ ಬತ್ತಿ ಬರಿದಾಗದ ಪ್ರೀತಿಯ ಸ್ವಭಾವ, ಕಷ್ಟ ಕಂಟಕಗಳನ್ನು ಎದುರಿಸುವ ದೃಢ ಮನಸ್ಸು, ಒಳ್ಳೆಯದಾಗಿಯೇ ತೀರುವುದೆಂಬ ಭರವಸೆ, ತಪ್ಪುಗಳನ್ನು ತಿದ್ದುವಲ್ಲಿ ಅಪಾರ ತಾಳ್ಮೆ, ಹೊಗಳಿಕೆಗೆ ಬಾಯ್ಬಿಡದ ಮನೋವೃತ್ತಿ, ಭಗವಂತನಲ್ಲಿ ಮತ್ತು ಆತನ ಮಾರ್ಗದರ್ಶನದಲ್ಲಿ ಎಂದೆಂದೂ ಅಲುಗಾಡದ ಶ್ರದ್ಧೆ, ಯಾರಿಂದಲೂ ಏನನ್ನೂ ಅಪೇಕ್ಷಿಸದ ನಿತ್ಯ ಆಂತರಿಕ ತೃಪ್ತಿಯ ನಡೆ, ಇವು ನನ್ನ ಮನಸ್ಸಿನಲ್ಲಿ ಮೂಡಿದ ಪ್ರಭಾವ ಅಳಿಸಲಾಗದ್ದು. ಆ ಸದ್ಗುಣಗಳ ಸುಗಂಧ ಅಲೆ ಅಲೆಯಾಗಿ ಬಂದು ನನ್ನನ್ನು ಮೈಮರೆಯುವಂತೆ ಮಾಡುತ್ತದೆ. ತೀರಿಕೊಳ್ಳುವುದಕ್ಕೆ 1-2 ವರ್ಷಗಳ ಮೊದಲಂತೂ ಅವರ ನಿರ್ಲಿಪ್ತತೆ, ಎಲ್ಲರೆಡೆಗಿನ ಪ್ರೀತಿ, ತಪ್ಪು ತಡೆಗಳಿಲ್ಲದ ಅಂತರ್ದೃಷ್ಟಿ ಇವು ಅವರನ್ನು ಒಬ್ಬ ತಪಸ್ವಿನಿಯ ಮಟ್ಟಕ್ಕೆ ಏರಿಸಿದ್ದವು. ಅವರು ನಮ್ಮೊಂದಿಗೆ ಇದ್ದಾರೆ ಎಂಬ ಯೋಚನೆಯೇ ಮನಸ್ಸಿಗೆ ನೆಮ್ಮದಿಯನ್ನು ಉಂಟು ಮಾಡುತ್ತಿತ್ತು. ಉದ್ಯೋಗಕ್ಕಾಗಿ ಬೇರೆ ಬೇರೆ ಊರುಗಳಲ್ಲಿದ್ದ ನಾವು ವರ್ಷಕ್ಕೊಂದು ಬಾರಿ ತಾಯಿಯ ಸಾನ್ನಿಧ್ಯದಲ್ಲಿ ಕಾಲ ಕಳೆಯಲು ಹಾತೊರೆಯುತ್ತಿದ್ದವು. ಯೌವನದಲ್ಲಿ ಅವರನ್ನು ಪ್ರೀತಿ ಸಲುಗೆಗಳಿಂದ ನೋಡುತ್ತಿದ್ದರೂ ಇಂದು ಗೌರವ ಮಿಶ್ರಿತ ಭಕ್ತಿ ನನ್ನ ಹೃದಯದಲ್ಲಿ ತುಂಬಿ ಬರುತ್ತಲಿದೆ. ಅಯ್ಯೋ, ಅವರು ಇದ್ದಿದ್ದರೆ ಅವರನ್ನು ಕಳೆದುಕೊಂಡೆವಲ್ಲ ಎನ್ನಿಸುತ್ತದೆ. ಇಡೀ ಕುಟುಂಬ ಇಂಥ ತಾಯಿಯ ಚಾರಿತ್ರ್ಯದಿಂದ ಪ್ರಭಾವಿತವಾಗದಿರಲು ಸಾಧ್ಯವಿದೆಯೇ? ಮುಂದಿನ ವಿಷಯ: ಪ್ರೀತಿಯಲ್ಲಿದೆ ಸಂಸಾರದ ಸಾರ. ಅದೊಂದು ಸಂಸಾರ, ಶ್ರೀಮಂತಿಕೆ, ದೊಡ್ಡ ಮನೆ ತುಂಬ ಜನ, ಅತ್ಯಾಧುನಿಕ ಸುಖ ಸೌಕರ್ಯಗಳಲ್ಲಿ ಯಾವುದಕ್ಕೂ ಅಲ್ಲಿ ಕೊರತೆ ಇಲ್ಲ. ಆದರೆ ಅವರ ಮನಗಳು ಒಂದಾಗಿಲ್ಲ. ಅಶಾಂತಿ, ಅಸಮಾಧಾನಗಳ ಬಿರುಕು ಬಾಯ್ಬಿಟ್ಟಿದೆ. ಅದನ್ನು ಬೆಸೆಯುವ ಪ್ರೀತಿಗೆ ಅಲ್ಲಿ ಬರಗಾಲ. ಯಜಮಾನನಿಗೆ ಮಾತ್ರ ಅಲ್ಲಿ ಬೇಗ ಬೆಳಗಾಗುವುದು. ನಿತ್ಯ ಕರ್ಮಗಳನ್ನು ಪೂರೈಸಿ ಕಾಫಿ ಮಾಡಿಕೊಡೆಂದು ಕಾಯಿಲೆ ಬಿದ್ದ ಹೆಂಡತಿಯನ್ನು ಆತ ಎಬ್ಬಿಸುವುದು, ಎಷ್ಟೋ ಬಾರಿ ವಿಫಲನಾಗಿ ತನ್ನ ಪ್ರಾರಬ್ಧವನ್ನು ಹಳಿಯುತ್ತಾ ತಾನೇ ಕಾಫಿ ಮಾಡಿ ಕುಡಿಯುವುದು, ಗೊಣಗುತ್ತಲೇ ಸ್ನಾನ ಪೂಜೆ ಮಾಡಿ ಮುಗಿಸಿದರೂ ಇನ್ನೂ ಎಚ್ಚರಗೊಳ್ಳದ ಮಕ್ಕಳನ್ನು ಬೈದು ಭಂಗಿಸಿ ಬಡಿದೆಬ್ಬಿಸುವುದು, ನಿದ್ರಾಸುಖದಿಂದ ವಂಚಿತರಾದ ಮಕ್ಕಳು ಸಿಡುಕಿನಿಂದ ಕೂಗಿ ರೇಗಾಡುವುದು, ಇವೆಲ್ಲ ಅಲ್ಲಿ ನಿತ್ಯವಿಧಿ. ದಿನದ ಗೊಂದಲ ಗಲಿಬಿಲಿಗೆ ಅದೇ ಪೀಠಿಕೆ. ಕೆಲಸಕ್ಕೆ ಹೋಗಬೇಕಲ್ಲ, ಕೆಲಸ ಮಾಡಬೇಕಲ್ಲ ಎಂಬ ಜಡರಾಗ ಎಳೆಯುತ್ತಾ ತಮ್ಮ ಕೆಲಸ ಕಾರ್ಯಗಳಿಗೆ ತೆರಳುವ ಅವರದ್ದು ಕಣ್ಣಿಗೆ ಮಣ್ಣೆರಚುವ ಕೆಲಸ. ಶಾಲೆಗೆ ಹೋಗುವ ಮಕ್ಕಳೂ ಇದಕ್ಕೆ ಹೊರತಲ್ಲ. ಆ ಮಕ್ಕಳ ಹೆಚ್ಚುಗಾರಿಕೆ ವೇಷಭೂಷಣಗಳಲ್ಲೇ ಹೊರತು ನಡೆ ನುಡಿಗಳಲ್ಲ. ಬೇಕಷ್ಟು ಐಶ್ವರ್ಯ ಇದ್ದರೂ ಜಿಪುಣತನದ ಕಟ್ಟಿನಿಂದಾಗಿ ಸುಖಿಸುವ ಭಾಗ್ಯ ಅವರಿಗೆ ಇಲ್ಲ. ಹೊಟ್ಟೆ ಬಟ್ಟೆ ಕಟ್ಟಿಯಾದರೂ ದುಡ್ಡು ಮಾಡುವ ಧೋರಣೆ ಯಜಮಾನನದ್ದಾದರೆ, ಕದ್ದು ಮುಚ್ಚಿಯಾದರೂ ಲಪಟಾಯಿಸಿ ದಿಲ್ಖುಷ್ ಆಗಿರುವ ಜಾಯಮಾನ ಮಕ್ಕಳದ್ದು. ವ್ಯವಹಾರಸ್ಥ ತಂದೆ ಗಿರಾಕಿಗಳೊಡನೆ ನಗುತ್ತಾ ಮಾತನಾಡಿದಂತೆ ಪ್ರೀತಿಯಿಂದ ಒಮ್ಮೆಯೂ ಮಕ್ಕಳೊಡನೆ ಮಾತನಾಡಿದ್ದಿಲ್ಲ. ಮಕ್ಕಳನ್ನು ಬೈಯುವುದೇ ರೂಢಿಯಾಗಿರುವ ಅವನೊಡನೆ ಮಕ್ಕಳು ಮನಬಿಚ್ಚಿ ಮಾತನಾಡಿದ್ದಿಲ್ಲ. ಒಮ್ಮನಸ್ಸಿನಿಂದ ನಡೆದಿದ್ದಿಲ್ಲ. ಪರಸ್ಪರ ಹೊಂದಾಣಿಕೆಯ ಕೊಂಡಿಯೇ ಅಲ್ಲಿ ಕಳಚಿ ಹೋಗಿದೆ. ತಾನು ತನ್ನದು ತನ್ನಿಂದಲೇ ಎಂಬುದೇ ಎಲ್ಲರ ಮಂತ್ರವಾಗಿ ಬಿಟ್ಟಿದೆ. ಅದಕ್ಕಾಗಿಯೇ ಎಲ್ಲರ ಹೋರಾಟ.
ಹಾಗಾಗಿ ಯಾವಾಗಲೂ ಅಲ್ಲಿ ಗೌಜು, ಗಲಾಟೆ, ಅವಿಶ್ವಾಸ, ದ್ವೇಷ, ಅಸೂಯೆಗಳಿಂದಾಗಿ ಮನೆ ಮಂದಿಯಲ್ಲೇ ಒಳಜಗಳ ಬೇರೆ. ಈ ಒಳತೋಟಿಯ ಬಿರುಸಿಗೆ ಆ ಸಂಸಾರದ ಸುಖ ಶಾಂತಿ ಕೊಚ್ಚಿ ಹೋಗಿದೆ. ಸಂಸಾರದ ಆ ನೆಮ್ಮದಿಯನ್ನು ಅಲ್ಲಿರುವ ಸುಖ ಜೀವನದ ಸಾಧನ ಸೌಕರ್ಯಗಳಾವೂ ಉತ್ಪಾದಿಸಲಾರವು. ಆ ನೆಮ್ಮದಿಯಾದರೂ ಪರಸ್ಪರ ಪ್ರೀತಿಯ ಪಕ್ವ ಫಲ. ಅದೇ ಇಲ್ಲವಾದರೆ ಸಂಸಾರವೇ ನಿಸ್ಸಾರ, ಶರೀರವೇನೋ ಸುಂದರ ಸಾಲಂಕೃತ, ಆದರೆ ಜೀವವೇ ಇಲ್ಲ ಎಂಬಂತೆಯೇ ಅದು. ಇದು ಇನ್ನೊಂದು ಕತೆ, ಇನ್ನೊಂದು ಸಂಸಾರ. ಬಡತನ ಎದ್ದು ಕಾಣುತ್ತಿದೆ. ಹರಕು ಮುರುಕು ಮನೆ, ಹೊಲಿದು ತೇಪೆ ಹಾಕಿದ ಬಟ್ಟೆ ಬರೆಗಳು, ಆದರೆ ಎಲ್ಲೆಡೆಯೂ ಅಚ್ಚುಕಟ್ಟುತನ, ಚೊಕ್ಕತನ. ಒಂದು ದಿನ ಮೈ ಮುರಿದು ದುಡಿಯದಿದ್ದರೆ ಎಲ್ಲರೂ ಉಪವಾಸ ಬೀಳುವ ಪರಿಸ್ಥಿತಿ. ಅಷ್ಟಾದರೂ ಅಲ್ಲಿ ಅಶಾಂತಿ, ಅಸಮಾಧಾನಗಳ ಸುಳಿವಿಲ್ಲ. ಎಲ್ಲರ ಮುಖದಲ್ಲೂ ನಗುವಿದೆ, ಹೊಂದಿ ಬಾಳುವ ಛಲವಿದೆ. ಪ್ರೀತಿ ಅವರನ್ನೆಲ್ಲ ಒಂದಾಗಿಸಿದೆ. ಇಲ್ಲಿ ತಂದೆಗೆ ರೋಜಿನ ಅಡಿಗೆಯ ಕೆಲಸ, ರುಬ್ಬುವುದೇ ಮೊದಲಾದ ಕೆಲಸಗಳಿಗೆ ತಾಯಿಯ ಸಹಕಾರ. ಬೆಳಗಾಗುವಾಗಲೇ ಅವರ ಮನೆಗೆಲಸ ಪೂರೈಸಿ ತಯಾರಾಗಿ ಹೊರಡಬೇಕು. ನಸುಕಿಗೆ ಏಳುವ ಮಕ್ಕಳ ಒಮ್ಮನಸ್ಸಿನ ದುಡಿಮೆಯಿಂದಾಗಿ ಅವರೆಂದೂ ತಡವಾದದ್ದಿಲ್ಲ. ಮನೆ ಎದುರು ಗುಡಿಸಿ ಸಾರಿಸಿ ರಂಗೋಲಿ ಹಾಕುವುದು, ಮನೆ ಕೆಲಸಕ್ಕೂ ಹೂಗಿಡಗಳಿಗೂ ದೂರದ ಬಾವಿಯಿಂದ ನೀರು ಸೇದಿ ತರುವುದು, ದನಕರುಗಳ ಚಾಕರಿ ಮಾಡುವುದು ಮೊದಲಾದ ಎಲ್ಲ ಕೆಲಸಗಳನ್ನು ಮಕ್ಕಳೇ ಹಂಚಿಕೊಂಡು ಸಂತೋಷದಿಂದ ಮಾಡಿ ಮುಗಿಸುತ್ತಾರೆ. ದೇವರ ಪೂಜೆಯ ವೇಳೆಗೆ ಎಲ್ಲರೂ ಒಂದಾಗಿ ಭಕ್ತಿಯಿಂದ ಬಾಗಿ ಬೇಡುತ್ತಾರೆ. ತಿಂಡಿ ತಿನ್ನುವುದು ಆಮೇಲೆ ಒಟ್ಟಾಗಿಯೇ, ಹೆಚ್ಚೇನಲ್ಲ, ಒಂದೆರಡು ಒಣ ರೊಟ್ಟಿ. ತಂದೆ ತಾಯಿಗಳು ಹೊರಗೆ ಕಷ್ಟಪಟ್ಟು ದುಡಿಯುವಾಗ ಮನೆಯ ನಿರ್ವಹಣೆ ಮಕ್ಕಳದ್ದೇ. ಮನೆಯಲ್ಲಿ ದೊಡ್ಡ ಮಕ್ಕಳು ಚಿಕ್ಕ ಮಕ್ಕಳಿಗೆ ಊಟೋಪಚಾರ ಮಾಡಿಸುತ್ತಾರೆ. ತೇಪೆ ಹಾಕಿದ್ದಾದರೂ ಚೊಕ್ಕ ಬಟ್ಟೆಗಳನ್ನೇ ಮಕ್ಕಳಿಗೆ ತೊಡಿಸಿ ಶಾಲೆಗೆ ಕಳಿಸುತ್ತಾರೆ. ಆ ಮಕ್ಕಳ ವೇಷಭೂಷಣಗಳಲ್ಲಿ ಬಡತನವಿದ್ದರೂ ಗುಣ ನಡತೆಗಳಲ್ಲಿ ಇಲ್ಲ. ಶ್ರೀಮಂತರ ಮನೆಯ ಮಕ್ಕಳ ಶೋಕಿ ಜೀವನಕ್ಕೆ ಬಾಯಿ ನೀರು ಬಿಡುವ ಸ್ವಭಾವ ಅವರದ್ದಲ್ಲ. ಆ ಮಕ್ಕಳಿಗೂ ಇದ್ದದ್ದರಲ್ಲೇ ತೃಪ್ತಿ. ದಿನವಿಡೀ ದುಡಿದು ದಣಿದು ಸಂಜೆಗೆ ತಂದೆ ತಾಯಂದಿರು ಮನೆಗೆ ಬರುವಾಗ ಆ ಮಕ್ಕಳ ನಗುಮುಖದ ಸ್ವಾಗತ ಕಾದಿರುತ್ತದೆ. ಆಮೇಲೆ ಅಂದಿನ ಸುದ್ದಿ ಸಮಾಚಾರ, ಖರ್ಚು ವೆಚ್ಚ, ಕಷ್ಟ ನಷ್ಟಗಳ ಬಗ್ಗೆ ಲೋಕಾಭಿರಾಮವಾಗಿ ಮಾತನಾಡಿ ರಾತ್ರಿ ಎಲ್ಲರೂ ಒಟ್ಟಾಗಿ ಕುಳಿತು ಇದ್ದದ್ದನ್ನು ಹಂಚಿಕೊಂಡು ಸಂತೋಷದಿಂದ ಊಟ ಮಾಡುತ್ತಾರೆ. ಆ ಸಾದಾ ಊಟಕ್ಕೂ ಮೃಷ್ಟಾನ್ನದ ಸವಿ ಬರುವುದು ಒಗ್ಗಟ್ಟಿನಿಂದಲೇ. ಬಡತನವಿದ್ದರೂ ಅವರಲ್ಲಿ ಜಿಪುಣತನವಿಲ್ಲ. ಹಬ್ಬ ಹರಿದಿನಗಳಲ್ಲೂ ಧರ್ಮ ಕಾರ್ಯಗಳಲ್ಲೂ ಉದಾರ ಮನಸ್ಸಿನಿಂದ ಉತ್ತಮವಾದ ವಸ್ತುಗಳನ್ನೇ ಅವರು ದಾನವಾಗಿ ಕೊಡುತ್ತಾರೆ. ಇನ್ನೊಬ್ಬರು ಸಂತೋಷ ಪಡುವುದನ್ನು ನೋಡುವುದರಿಂದಲೇ ಅವರಿಗೆ ಸಂತೋಷ. ಅವರಲ್ಲಿ ಚಿನ್ನದ ಒಡವೆಗಳಿಲ್ಲ, ಆಸ್ತಿಪಾಸ್ತಿಗಳಿಲ್ಲ. ಅವರಲ್ಲಿ ಇರುವುದೆಲ್ಲ ಸದ್ಭಾವನೆ ಬೀರುವ ಮನಸ್ಸು, ಪರರ ಕಷ್ಟಕ್ಕೆ ಮಿಡಿಯುವ ಹೃದಯ. ಅವುಗಳನ್ನು ಎಣಿಸದೆ ಚಿನ್ನದ ಬಗ್ಗೆ, ಆಸ್ತಿಪಾಸ್ತಿಗಳ ಬಗ್ಗೆ ಅವರೊಡನೆ ವಿಚಾರಿಸುವವರಿಗೆ ಸಿಗುವ ಉತ್ತರ ಒಂದೇ: ನೋಡುವವರ ಕಣ್ಣಿಗೆ ನಾವು ಬಡವರು, ಆದರೆ ನಾವು ನಿಜವಾಗಿಯೂ ಶ್ರೀಮಂತರು. ಕಳ್ಳರ ಕಣ್ಣಿಗೆ ಬೀಳದೇ ಇರಲೆಂದು ನಾವು ಚಿನ್ನದ ಒಡವೆಗಳನ್ನು ಹಾಕಿಕೊಳ್ಳುವುದಿಲ್ಲ ಅಷ್ಟೇ. ಸರ್ಕಾರದವರು ಟ್ಯಾಕ್ಸ್ ಹೇರಿ ಪೀಡಿಸುತ್ತಾರೆಂದು ಹೊಲ ಮನೆ ಕೊಂಡುಕೊಂಡಿಲ್ಲ ಎನ್ನುತ್ತಾರೆ. ಅವರ ಶ್ರೀಮಂತಿಕೆ ಜನರ ಕಣ್ಣಿಗೆ ಬೀಳುವಂತಹದ್ದಲ್ಲ, ನಿಜ. ಅದು ಹೃದಯದ ಸಂಪತ್ತು, ಜೀವನದ ಬಗ್ಗೆ ಉಕ್ಕಿ ಹರಿಯುವ ಪರಿಶುದ್ಧ ಪ್ರೀತಿಯ ಸಂಪತ್ತು. ಹೌದು, ಸಂಸಾರದ ಸುಖ ಒಡವೆ ವಸ್ತ್ರಗಳಲ್ಲಿಲ್ಲ, ಸಾಧನ ಸೌಕರ್ಯಗಳಲ್ಲಿಯೂ ಇಲ್ಲ. ಅದಿರುವುದು ಪ್ರೀತಿಯ ಚೌಕಟ್ಟಿನಲ್ಲಿ. ಪ್ರೀತಿಯೇ ಸಂಸಾರದ ಸುಖದ ಕೀಲಿಕೈ. ಸಂಸಾರದ ಹೃದಯವೇ ಆ ಪ್ರೀತಿಯಲ್ಲಿದೆ. ಆ ಹೃದಯ ಸಂಪತ್ತಿನಿಂದಲೇ ಸಂಸಾರದ ಸುಖ. ಅದೇ ಇಲ್ಲವಾದರೆ ಆ ಸುಖಕ್ಕೆ ಸಂಚಕಾರ. ಮುಂದಿನ ವಿಷಯ
ದೈವಿ ಪ್ರೀತಿಯ ದಿವ್ಯ ನಿಧಿ. ಭಗವಾನ್ ಶ್ರೀರಾಮಕೃಷ್ಣರ ಶಿಷ್ಯರಲ್ಲಿ ಒಬ್ಬರಾದ ಸ್ವಾಮಿ ವಿಜ್ಞಾನಾನಂದಜಿ ಅವರನ್ನು ಒಮ್ಮೆ ಭಕ್ತರೊಬ್ಬರು ಪ್ರಶ್ನಿಸಿದರು, ನಿಮ್ಮ ಮನಸ್ಸನ್ನು ಮೊದಲಿಗೆ ಸೆಳೆದ ಶ್ರೀರಾಮಕೃಷ್ಣರ ವೈಶಿಷ್ಟ್ಯ ಯಾವುದು ಎಂದು. ವಿಜ್ಞಾನಾನಂದಜಿ ಅವರು ಉತ್ತರಿಸಿದರು, ಅವರ ತಪಸ್ಸು, ತ್ಯಾಗ, ಅವರ ದಿವ್ಯ ದರ್ಶನಗಳು, ಬೋಧನೆ ಇವ್ಯಾವುವೂ ನನಗೆ ಆಗ ಅರ್ಥವಾಗಿರಲಿಲ್ಲ. ಆದರೆ ಅವರ ಪ್ರೀತಿ ಮಾತ್ರ ಅಸದೃಶ್ಯವಾಗಿತ್ತು. ಮೊದಲ ಬಾರಿ ನಾನು ಅವರನ್ನು ಕಂಡಾಗಲೇ ಅತ್ಯಂತ ಆಪ್ತ ಚಿರಪರಿಚಿತರಂತೆ ನನ್ನೊಡನೆ ವ್ಯವಹರಿಸಿದರು. ನನ್ನ ತಂದೆ ತಾಯಿ, ಅಣ್ಣ ತಮ್ಮಂದಿರು ಅಷ್ಟು ಪ್ರೀತಿಯಿಂದ ನನ್ನನ್ನು ಕಂಡುಕೊಂಡಿರಲಿಲ್ಲ. ಅವರು ಪ್ರೀತಿಯ ನಿಧಿಯಾಗಿದ್ದರು. ಅವರ ಪ್ರೀತಿಗೆ ಯಾವ ಹೋಲಿಕೆಯೂ ಸಿಗದು. ನಮ್ಮಲ್ಲಿ ಪ್ರತಿಯೊಬ್ಬರ ಹಿತಚಿಂತನೆಯನ್ನು ಅವರು ಎಷ್ಟೊಂದು ಮಾಡುತ್ತಿದ್ದರು. ಶ್ರೀರಾಮಕೃಷ್ಣರಲ್ಲಿ ವ್ಯಕ್ತವಾದ ಪರಿಶುದ್ಧ ನಿಸ್ವಾರ್ಥ ಪ್ರೀತಿ ಅವರನ್ನು ಸಮೀಪಿಸಿದ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅದ್ಭುತ ಪ್ರಭಾವವನ್ನು ಬೀರಿತ್ತು. ಆ ಪ್ರೀತಿಯ ಸಂಸ್ಪರ್ಶವನ್ನು ಪಡೆದ ವ್ಯಕ್ತಿಯಲ್ಲಿ ಅದು ಆತ್ಮಶ್ರದ್ಧೆಯನ್ನು ಉಂಟುಮಾಡಿ ಉನ್ನತಿಯ ಪಥದಲ್ಲಿ ನಡೆಯುವ ಪ್ರೇರಣೆ ನೀಡಿತು. ಶ್ರೀರಾಮಕೃಷ್ಣರು ದಿವ್ಯವಾದ ಬ್ರಹ್ಮಾನಂದದಲ್ಲಿ ಮುಳುಗಿ ತೇಲುತ್ತಿದ್ದರು. ಎಲ್ಲರೂ ಆ ದಿವ್ಯ ಆನಂದವನ್ನು ಪಡೆಯಲು ಯತ್ನಿಸುತ್ತಿಲ್ಲವಲ್ಲ ಎಂಬುದೇ ಅವರ ಚಿಂತೆಯಾಗಿತ್ತು. ತಾವು ಯಾವ ಆನಂದ ಸಾಗರದಲ್ಲಿ ಮುಳುಗಿ ತೇಲುತ್ತಿದ್ದರೋ ಅದನ್ನು ಇತರರಿಗೂ ಹಂಚಿ ಅವರ ಬದುಕನ್ನು ಕೃತಾರ್ಥ ಮಾಡಬೇಕೆಂಬ ಹಂಬಲ ಸದಾ ಅವರಲ್ಲಿತ್ತು. ಸಂಸಾರದ ತಾಪತ್ರಯಗಳಲ್ಲಿ ಸಿಲುಕಿ ದುಃಖತಪ್ತರಾದ ಜನರನ್ನು ಕಂಡು ಅವರ ಹೃದಯ ಮರುಕದಿಂದ ತುಂಬುತ್ತಿತ್ತು. ಎಷ್ಟೇ ಕಷ್ಟವಾದರೂ ಒಂದೇ ಒಂದು ಜೀವಿಗೆ ಬೆಳಕನ್ನು ನೀಡಲು ಸಾಧ್ಯವಾದರೆ ಅದು ಅವರಿಗೆ ನೆಮ್ಮದಿಯನ್ನೂ ತೃಪ್ತಿಯನ್ನೂ ನೀಡುತ್ತಿತ್ತು. ಅವರನ್ನು ಸಮೀಪಿಸಿದವರೊಡನೆ ಹೇಳುತ್ತಿದ್ದರು, ನನಗೆ ಯಾವ ಲೌಕಿಕ ಆಸೆಯೂ ಇಲ್ಲ. ನನಗೆ ದೇಹ ಸುಖ ಬೇಡ, ಕೀರ್ತಿ ಬೇಡ, ಧನ ಕನಕಾದಿಗಳು ಬೇಡ. ದೇವರ ನಾಮವನ್ನು ಹೇಳುತ್ತಾ ನಾನು ಸಮಾಧಿಸ್ಥನಾಗುತ್ತೇನೆ, ಸಂಪೂರ್ಣ ಮೈಮರೆಯುತ್ತೇನೆ. ನಾನೇಕೆ ನಿಮ್ಮನ್ನು ಇಷ್ಟೊಂದು ಪ್ರೀತಿಸುತ್ತೇನೆ ಗೊತ್ತೇ? ನೀವಿನ್ನೂ ಚಿಕ್ಕವರು, ನಿಮ್ಮ ಮನಸ್ಸಿನ್ನೂ ಲೋಕದ ಜಂಜಾಟದಲ್ಲಿ ಸಿಕ್ಕಿ ಮಲಿನವಾಗಿಲ್ಲ. ಶ್ರದ್ಧೆ ಮತ್ತು ನಿಷ್ಠೆಯಿಂದ ಸಾಧನೆ ಮಾಡಿದರೆ ನೀವು ಬಹುಬೇಗನೆ ದಿವ್ಯ ಆನಂದವನ್ನು ಪಡೆದು ಧನ್ಯರಾಗುವಿರಿ. ಅದಕ್ಕಾಗಿಯೇ ನಿಮ್ಮನ್ನು ನೋಡಲು ಅಷ್ಟೊಂದು ಕಾತರನಾಗಿ ಇದ್ದೇನೆ ಎನ್ನುತ್ತಿದ್ದರು. ದೈವಿ ಪ್ರೀತಿಯ ದಿವ್ಯ ನಿಧಿಯಾದ ಶ್ರೀರಾಮಕೃಷ್ಣರ ವಾಕ್ಯಗಳನ್ನು ಮನನ ಮಾಡಿದರೆ ನಿಸ್ವಾರ್ಥ ಪ್ರೇಮದ ಮೂಲ ಯಾವುದು ಎಂಬುದನ್ನು ತಿಳಿಯಲು ಕಷ್ಟವಿಲ್ಲ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮಾತೃತ್ವದ ಮಹಾ ಆದರ್ಶ ಎಂಬ ವಿಷಯವನ್ನು ನೋಡೋಣ. ಧನ್ಯವಾದಗಳು.